ಸಂಜಯ್ ಸರಾವಗಿ ಮತ್ತು ಸಂಜೀವ್ ಚೌರಾಸಿಯಾ ಶಾಸಕರು ಇವರೆಲ್ಲ ಹೋಗಿ ದಾಳಿ ಮಾಡೋ ಅವಶ್ಯಕತೆ ಇತ್ತಾ? ಇವ್ರ ನೇತೃತ್ವದಲ್ಲ, ಇದು ಬಿ ಜೆ ಪಿಗೆ ಅಂತ ಮತ್ತೊಂದು ಕಳಂಕ. ಒಟ್ಟಾರೆಯಾಗಿ ಇವತ್ತು ಬಿಹಾರ ಏನದಪ್ಪ ಅಂತಂದರೆ ಪೂರ್ತಿಯಾಗಿ ಇವತ್ತು ಕುದೀತಾ ಇದೆ. ಅದರಲ್ಲೂ ಈ ಸಲ ಒಂದು ಹೊಸ ಬೆಳವಣಿಗೆ ಏನಾಗ್ಯದಪ್ಪ ಅಂದ್ರೆ ಇಲ್ಲಿಯ ನ್ಯೂಸ್ ಇವತ್ತು ಸುದ್ದಿಗಳು ಏನು ಬರ್ತಾ ಇದ್ದಾವಪ್ಪ ಅಂದ್ರೆ, ಈ ಒಂದು ನಮ್ಮ ರಾಹುಲ್ ಗಾಂಧಿಯವರು ಲೀಡರಾಗಿ ಬೆಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಆದಂಗಾಗಿ ಹೋಗಿಬಿಟ್ಟದ. ಯಾವಾಗ ಇವರು ಓಟ್ ಚೋರಿ ಮತಗಳನ್ನು ಕೈದಿತಾರಪ್ಪ ಅನ್ನೋದು ದೊಡ್ಡ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆ ಮೂಮೆಂಟ್ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವ್ರನ್ನ ಗುರುತಿಸುವಂಥ ಕೆಲಸ ನಡೆದದು. ಅದೇ ರೀತಿ ಬಿಹಾರದಲ್ಲಿ ಆರ್ ಜೆ ಡಿ ಸ್ಟ್ರಾಂಗ್ ಅದು, ಇಲ್ಲಂತಲ್ಲ. ಅದರಲ್ಲೂ ತೇಜಸ್ವಿ ಯಾದವ್, ನಮ್ಮ ಲಾಲೂ ಪ್ರಸಾದ್ ಅವ್ರ ಮಗ ಇವತ್ತಲ್ಲೇ ಒಂದು ವೇಳೆ ಗೆದ್ದರೆ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅವ್ರದ್ದು ಇಲ್ಲ ಇವತ್ತು ಹವಾ ಇಲ್ಲ. ಇವತ್ತು ಕಾಂಗ್ರೆಸ್ಸಿನ ಹವಾ ಅದ. ಒಂದು ಕಾಲಕ್ಕೆ ಉತ್ತರ ಪ್ರದೇಶ, ಬಿಹಾರ ಕಾಂಗ್ರೆಸ್ಸಿನ ಗರ್ಡ್ ಆಗಿದ್ದು ನೆಹರು ಅವರ ಮತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲೇ. ಆದರೆ ಇಂದಿರಾ ಗಾಂಧಿಯವರ ಒಂದು ನಿರಂತರ ಏನಿದೆ ಡಿಕ್ಟೇಟರ್ ಆಡಾಯಿತು, ಮತ್ತೇನಾಡಾಯಿತು, ಭ್ರಷ್ಟ ಆಡಳಿತದಿಂದಾಗೆ ಅವರು ತಮ್ಮ ಹಿಡಿತ ಕಳೆದು ಹೋಗಿಬಿಟ್ರು. ಜೊತೆಗೆ OBC ಮೇಲೆಲ್ಲ ಜನರ ಪರವಾಗಿ ಕೆಲಸ ಮಾಡೋದು ಹೋಗಿದ್ದು ಸಹಿತ ಅಷ್ಟೇ ಕಾರಣ ಆಯಿತು. ಅದರಲ್ಲೂ JP ಮೂಮೆಂಟ್ ಇಲ್ಲಿ ಕಾಂಗ್ರೆಸ್ ಪೂರ್ತಿ ನೆಲ ಹಿಡಿಯೋದಕ್ಕೆ ಕಾರಣೀಕರ್ತರ ಆಯಿತು. ಇದು ಇತಿಹಾಸಗಳಂಥ ಘಟನೆ. ಆವಾಗ ಎದ್ದಂಥ ದೊಡ್ಡ ಲೀಡರ್ಗಳಿಲ್ಲ. ನಿಮಗೆ ಗೊತ್ತದ ಮುಲಾಯಂ ಸಿಂಗ್ ಯಾದವ್ ಅವರು, ಲಾಲೂ ಪ್ರಸಾದ್ ಯಾದವ್ ಅವರು, ಅವ್ರು ನಿರಂತರ ಅಂದಿನಿಂದ ಇವತ್ತಿನವರೆಗೆ ಆಳ್ತಾ ಬಂದಿದ್ದಾರೆ ಎರಡು ರಾಜ್ಯಗಳನ್ನು. ಇವತ್ತು ಮುಲಾಯಂ ಸಿಂಗ್ ಯಾದವ್ರ ಮಗ ಅಖಿಲೇಶ್ ಯಾದವ್ ಲೀಡರ್ ಆಗಿದ್ದಾರೆ ವಿರೋಧ ಪಕ್ಷದ್ದು. ಅವರು ಇವತ್ತೇನು ಓಟ್ ಅದಾವ ಅವರೆಲ್ಲ ಒಂದು ಕಾಲದ ಕಾಂಗ್ರೆಸ್ಸಿನ ಓಟುಗಳ. ಬಿಹಾರದಲ್ಲೂ ಅದ ಲಾಲೂ ಪ್ರಸಾದರ ಹಿಂದಿದ್ದಂಥ ಓಟುಗಳು ಎಲ್ಲ ಈ ಕಾಂಗ್ರೆಸ್ಸಿನ ಓಟುಗಳ. ಹೀಗಾಗಿ ಇವತ್ತು ಅಲ್ಲಿ ಅವ್ರು ನರಗಳಿದ್ದು ಇಲ್ಲಿವರೆಗೆ. ಆದರೆ ಒಬ್ಬ ಒಳ್ಳೆಯ ನಾಯಕ ಸಿಕ್ಕಿರಲಿಲ್ಲ. ಇವತ್ತು ರಾಹುಲ್ ಗಾಂಧಿಯವರು